ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಗುರುಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈಗಾಗಲೇ ನಾನು ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಉದ್ಯೋಗ ಮಾಡಿದರೆ ಏನು ಯಶಸ್ಸು ಸಿಗುವಂಥದ್ದು ಅದರ ಬಗ್ಗೆ ಹೇಳ್ತಾ ಇದ್ದೇನೆ. ಮೇಷದ್ದಾಗಿದೆ, ವೃಷಭದ್ದು, ಮಿಥುನದು ಕೂಡ ಆಗಿದೆ. ಇವತ್ತು ಕರ್ಕಾಟಕ ರಾಶಿದು ಈಗ ಹೇಳ್ತಾ ಇದ್ದೇನೆ. ಅದಕ್ಕೆ ಮುಂಚೆ ಚಾನಲ್ನ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋವನ್ನು ನೋಡಿ, ಹಾಗೆಯೇ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೋಗಿ ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದ ಆಲ್ ಅಂತ ಬರುತ್ತೆ, ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಎಲ್ಲ ವಿಡಿಯೋ ನೋಟಿಫಿಕೇಶನ್ ಆಗ ಮಾತ್ರ ಸಿಗುತ್ತೆ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ವಿಡಿಯೋವನ್ನು ಆಗ್ತಾ ಇರ್ತೇನೆ. ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು, ಸ್ಪಷ್ಟವಾಗಿ ಬರೆದುಕೊಳ್ಳಿ ಸರ್. ರಾಶಿ ನಕ್ಷತ್ರದ ಜೊತೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು, ಆದರೆ ಪ್ರಶ್ನೆ ಬರೆಯುವಾಗ ಕರೆಕ್ಟಾಗಿ ಇರಬೇಕು, ಡೀಟೇಲ್ ಆಗಿ ಬರೆದುಕೊಳ್ಳಿ ಸರ್. ರಾಶಿ ನಕ್ಷತ್ರದ ಇಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು. ಇನ್ನೊಂದು ಏನು ಅಂದರೆ ನಿಮಗೆ ಯಾರಿಗಾದರೂ ವಿಷಯ ಮಾಡಬೇಕು ಅಂತ ನನ್ನ ಚಾನಲ್ ಮುಖಾಂತರ ಅದನ್ನು ಕೂಡ ಬರೆದುಕೊಳ್ಳಿ ಸರ್. ಖಂಡಿತವಾಗ್ಲೂ ವಿಷಯ ಮಾಡ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಏನಾದರೂ ಪ್ರಶ್ನೆಗೆ ಉತ್ತರ ಕೊಡುವ ಲೇಟ್ ಆದರೆ ಬೇಸರ ಮಾಡ್ಕೋಬೇಡಿ. ಖಂಡಿತವಾಗ್ಲೂ ಕರೆಕ್ಟ್ ಆಗಿದ್ದರೆ ಖಂಡಿತವಾಗ್ಲೂ ಉತ್ತರಿಸಿ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕುರುಕು ಜೊತೆ ಇವತ್ತು ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಸರ್ಕಾರಿ ಕೆಲಸ ತುಂಬ ಪ್ರಶ್ನೆಗಳು ಬರ್ತಾ ಇತ್ತು, ಅದಕ್ಕೆ ನಾನು ಇಂಥ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಅಂದರೆ ನಿಮಗೆ ಸರ್ಕಾರಿ ಕೆಲಸಕ್ಕಿಂತ ನಿಮ್ಮ ಎಲ್ರಿಗೂ ಸಿಗುವಂಥದ್ದು ಅಲ್ವಾ, ಹಣೆಬರದಲ್ಲಿ ಇದ್ದರೆ ಸರ್ಕಾರಿ ಕೆಲಸ ಸಿಗುತ್ತೆ. ಹಾಗಂತ ನೀವು ಬೇಸರ ಪಡುವ ಅವಶ್ಯಕತೆಯೇ ಇಲ್ಲ. ನಿಮ್ಮ ನಕ್ಷತ್ರಕ್ಕೆ ಯಾವ ಥರ ಕೆಲಸ ಸೂಟೇಬಲ್ ಇರುತ್ತೆ, ಯಾವೆಲ್ಲ ಕೆಲಸ ಅದರಲ್ಲಿ ಯಾವುದಾದ್ರೂ ಚೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಯಶಸ್ಸು ಸಿಕ್ಕೇ ಸಿಗುತ್ತೆ. ಇವತ್ತು ನಾನು ಕರ್ಕಾಟಕ ರಾಶಿಯಿಂದ ಕಟಕ ರಾಶಿದು ಹೇಳ್ತಾ ಇದ್ದೇನೆ. ಕಟಕ ರಾಶಿಯಲ್ಲಿ ಮೊದಲು ಬರುವಂಥದ್ದು ಪುನರ್ವಸು. ಮಿಥುನದಲ್ಲಿ ಕೂಡ ಪುನರ್ವಸು ಬರುವಂಥದ್ದು 1, 2, 3 ಪಾದ, 3 ಪಾದ ಅದರಲ್ಲಿ ಬರುತ್ತೆ. ಕಟಕದಲ್ಲಿ 4ನೇ ಪಾದ ಬರುತ್ತೆ. ಅದು ಸೇಮ್ ಉದ್ಯೋಗ ಇರುತ್ತೆ. ಇನ್ನೊಂದು ಸಲ ಹೇಳ್ತೇನೆ, ಪುನರ್ವಸು ನಕ್ಷತ್ರದವರು ಯಾವುದನ್ನು ಮಾಡಿದರೆ ಒಳ್ಳೆಯದು ಅಂದರೆ ಆ್ಯಕ್ಟಿಂಗ್ ಫೀಲ್ಡ್ ಆಗಿರ್ಬೋದು, ಸೋಷಿಯಲ್ ವರ್ಕ್ ಆಗಿರ್ಬೋದು, ಕಲೆಗೆ ಸಂಬಂಧಪಟ್ಟ ಯಾವುದೇ ಕೆಲಸ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಬರಹಗಾರರಾಗ್ಬೋದು, ಮಾಧ್ಯಮದಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡಬಹುದು, ಪೋಸ್ಟಲ್ ಸರ್ವಿಸಸ್ ಅದಕ್ಕೆ ಸಂಬಂಧಪಟ್ಟ ಕೆಲಸ ಯಾವುದೇ ಆಗಿರ್ಬೋದು, ರಿಸರ್ಚರ್ಸ್ ಆಗಿರ್ಬೋದು, ಮತ್ತು ಅಂದರೆ ವಿದ್ಯಾಭ್ಯಾಸಕ್ಕೆ ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಸೇರಿದ ಯಾವುದೇ ಕೆಲಸ, ಟೀಚರ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್, ಪ್ರೊಫೆಸರ್, ಲೆಕ್ಚರರ್ಸ್, ಆ ಥರ ಎಲ್ಲ ಕೆಲಸಕ್ಕೆ ಯಾವುದೇ ಒಂದು ಅದಕ್ಕೆ ಸಂಬಂಧಪಟ್ಟ ಕೆಲಸ ಆಗಿರ್ಬೋದು. ಹಾಗೆಯೇ ಫೈನಾನ್ಸ್, ಹಣಕಾಸಿಗೆ ಸಂಬಂಧಪಟ್ಟ ಕೆಲಸ ಆಗಿರ್ಬೋದು, ಪೇಂಟಿಂಗ್ ಅದೇ ಕಲೆ, ಪೇಂಟ್ ಮಾಡ್ತಾರಲ್ವ ಆ ಥರ ಕಲೆಗೆ ಸಂಬಂಧಪಟ್ಟ ಯಾವುದೇ ಕೆಲಸ ಆಗ್ಬೋದು. ಮೀಡಿಯಾದಲ್ಲಿ ಕೆಲಸ ಮಾಡುವಂಥದ್ದು, ಬಿಸ್ನೆಸ್ ಯಾವುದಾದ್ರು ಬಿಸ್ನೆಸ್ ಮಾಡಿದರೆ ಸಕ್ಸಸ್ ಆಗುವಂಥದ್ದು, ಈ ಥರ ಕೆಲಸ ಮಾಡಿದರೆ ಒಳ್ಳೆಯದು. ಪುನರ್ವಸು ನಕ್ಷತ್ರದವರು. ನೆಕ್ಸ್ಟ್ ಬರುವಂಥದ್ದು 2ನೇ ನಕ್ಷತ್ರ ಪುಷ್ಯ. ಯಾವುದು ಕಟಕದಲ್ಲಿ ಅವರು ಏನು ಅಂದರೆ ಟೀಚಿಂಗ್ ಫೀಲ್ಡಲ್ಲಿ, ಹಾಗೆ ಅದು ಟೀಚಿಂಗ್ ಫೀಲ್ಡ್ನ ಯಾವುದೇ ಒಂದು ಕೆಲಸ ಯಾವುದೆಲ್ಲ ಬರುತ್ತೆ ಅದರಲ್ಲಿ ಕೆಲಸ ಮಾಡಿದರೆ ಒಳ್ಳೆಯದಿರುತ್ತೆ. ಹಾಗೆ ಕೌನ್ಸಿಲಿಂಗ್ ಕೊಡುವಂಥದ್ದು, ರಿಲಿಜನ್, ಧಾರ್ಮಿಕ ಮುಖಂಡರು, ಧಾರ್ಮಿಕ ಅಂದರೆ ಸ್ಪಿರಿಚುವಲ್ ಆರ್ಗನೈಜೇಷನ್ ಅಂದರೆ ಧಾರ್ಮಿಕಕ್ಕೆ ಒಂದು ಮುಖಂಡರಾಗಿರ್ಬೋದು, ಅಥವಾ ಧಾರ್ಮಿಕಕ್ಕೆ ಸಂಬಂಧಪಟ್ಟ ಯಾವುದೇ ಕೆಲಸ ಆಗಿರಬಹುದು. ಹಾಗೆ ಜಾಸ್ತಿ ಬರುವಂಥದ್ದು ಟೀಚಿಂಗ್ ಪ್ರೊಫೆಷನನ್ನು ಪುಷ್ಯ ನಕ್ಷತ್ರದವರು ಏನಾದರೂ ಅದನ್ನು ಇದು ಮಾಡಿದರೆ ಖಂಡಿತವಾಗಲೂ, ಮತ್ತು ಧರ್ಮಕ್ಕೆ ಸಂಬಂಧಪಟ್ಟ ಧಾರ್ಮಿಕವಾಗಿ ಸ್ಪಿರಿಚುವಲ್ಗೆ ಸಂಬಂಧಪಟ್ಟ, ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಒಂದು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಒಳ್ಳೆಯದಾಗುವಂಥದ್ದು. ನೆಕ್ಸ್ಟ್ ಆಶ್ಲೇಷ ನಕ್ಷತ್ರದ್ದು 4 ಪಾದಗಳು ಬರುತ್ತೆ. ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಮತ್ತು ಪತ್ರಕರ್ತರಾಗಬಹುದು, ಸೈಕಾಲಜಿ ಅಂದರೆ ಮನಃಶಾಸ್ತ್ರಜ್ಞರಾಗ್ಬೋದು, ಹಾಗೆಯೇ ಮೆಡಿಕಲ್ ರಿಸರ್ಚ್ ಅಂದರೆ ಮೆಡಿಕಲ್ಗೆ ಸಂಬಂಧಪಟ್ಟ ಯಾವುದೇ ಕೆಲಸ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಹಾಗೆಯೇ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಆಗಿರಬಹುದು, ಬರಹಗಾರರಾಗಿರ್ಬೋದು, ಎಡಿಟರ್ ಆಗಬಹುದು, ಫಿಲ್ಮ್ ಮೇಕಿಂಗ್ ಅಂದರೆ ಚಲನಚಿತ್ರ ನಿರ್ಮಾಣ ಮಾಡುವಂಥದ್ದು, ಅಥವಾ ಪೊಲಿಟಿಕಲ್ ಫೀಲ್ಡ್ಗೆ ಸಂಬಂಧಪಟ್ಟ ಯಾವುದೇ ಕೆಲಸ ಮಾಡಬಹುದು.